ಇನ್ನು ಚಿಕ್ಕಬಳ್ಳಾಪುರದ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿದೆ. ವರದಹಳ್ಳಿ ಗ್ರಾಮದಲ್ಲಿ ಕೋಳಿಗಳ ಸಾಮೂಹಿಕ ಹತ್ಯೆ ಮಾಡಲಾಗಿದೆ. ವರದಹಳ್ಳಿಯಲ್ಲಿ ಉಳಿದ ಕೋಳಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿದ್ದಾರೆ. ಚಿಕ್ಕಬಳ್ಳಾಪುರದ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿದೆ. ಹೀಗಾಗಿ ವರದಹಳ್ಳಿ ಗ್ರಾಮದಲ್ಲಿ ಕೋಳಿಗಳ ಸಾಮೂಹಿಕ ಹತ್ಯೆ ಮಾಡಲಾಗಿದೆ. ಯಾಕಂದ್ರೆ ಹಕ್ಕಿ ಜ್ವರ ಬರ್ತಾ ಇದೆ, ವಿಪರೀತವಾಗಿ ವ್ಯಾಪಕವಾಗಿ ಹಕ್ಕಿ ಜ್ವರ ಹರಡ್ತಾ ಇದೆ. ಈಗ ವರದಹಳ್ಳಿಯಲ್ಲಿ ಉಳಿದ ಕೋಳಿಗಳನ್ನ ಕೂಡ ವಶಕ್ಕೆ ಪಡೆದು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರದ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಪಕ್ಕದ ರಾಜ್ಯ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲೂ ಕೂಡ ಈ ಕಾಯಿಲೆ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈಗ ಚಿಕ್ಕಬಳ್ಳಾಪುರದ ವರದಹಳ್ಳಿ ಕೂಡ ಈ ಕೇಸು ದೃಢಪಟ್ಟಿದೆ, ಈ ಪ್ರಕರಣ ಒಂದು ದೃಢಪಟ್ಟಿದೆ. ಹಾಗಾಗಿ ಇರ್ತಕ್ಕಂಥ ಕೋಳಿಗಳನ್ನ ಸಾಮೂಹಿಕ ಹತ್ಯೆ ಮಾಡಲಾಗಿದೆ. ಉಳಿದ ಕೋಳಿಗಳನ್ನ ಕೂಡ ಬೇರೆ ಕಡೆಗೆ ಸಾಗಣೆ ಮಾಡದಂತೆ ಜೊತೆಗೆ ತನಿಖೆ ಕೂಡ ಮುಂದುವರಿಸಲಾಗ್ತಾ ಇದೆ. ಈ ಬಗ್ಗೆ ಬೀಡು ಬಿಟ್ಟಿದ್ದಾರೆ ಅಧಿಕಾರಿಗಳು ಕೂಡ. ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬೀಡು ಬಿಟ್ಟು ತನಿಖೆಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಚಿಕ್ಕಬಳ್ಳಾಪುರದಿಂದ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಚಿಕ್ಕಬಳ್ಳಾಪುರದಲ್ಲಿ ವರದಹಳ್ಳಿಯಲ್ಲಿ ಈ ಕೇಸು ಹಕ್ಕಿ ಜ್ವರ ಏನಿದೆ ಇದು ದೃಢಪಟ್ಟಿದೆ. ಪಕ್ಕದ ರಾಜ್ಯ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲೂ ಕೂಡ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ. ಈಗ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಂತೆ? ಹೌದು ಶ್ರೀಕಾಂತ್, ಏನು ಚಿಕ್ಕಬಳ್ಳಾಪುರ ತಾಲೂಕಿನ ಹೊರದಳ್ಳಿ ಗ್ರಾಮದಲ್ಲಿ ಏನು ಸುಮಾರು ಒಂದು 3 ದಿನಗಳಿಂದ ಹಕ್ಕಿ ಜ್ವರದ ಒಂದು ಹಿನ್ನೆಲೆಯಲ್ಲಿ ವರದನಾಯಕನಹಳ್ಳಿಯಲ್ಲಿ ಸಂಪೂರ್ಣ ಒಂದು ಸ್ಥಗಿತಗೊಳಿಸಿರುವಂತದ್ದು. ಏನು ವರದನಾಯಕನಹಳ್ಳಿಯಲ್ಲಿ ಒಂದು ಗ್ರಾಮದಲ್ಲಿ ಏನು ಒಂದು ಚಿಕ್ಕ ಗ್ರಾಮ ಅಂದ್ರೆ 40 ಮನೆಗಳಿರುವಂತ ಒಂದು ಗ್ರಾಮದಲ್ಲಿ 3 ಮನೆಗಳಲ್ಲಿ 30ಕ್ಕೂ ಹೆಚ್ಚು ಕೋಳಿಗಳನ್ನು ಮರಣ ಹೊಂದುವ ಹಿನ್ನೆಲೆಯಲ್ಲಿ ಏನು ಪಶುಸಂಗೋಪನಾ ಇಲಾಖೆಯಿಂದ ಏನು ಆರೋಗ್ಯ ಮತ್ತು ಪಶುಸಂಗೋಪನಾ ಇಲಾಖೆಯಿಂದ ಆ ಕೋಳಿಗಳ ಸತ್ತಿರುವ ಕೋಳಿಗಳನ್ನು ಬೆಂಗಳೂರಿನಂತ ಟೆಸ್ಟ್ ಕಳಿಸಿರುವಾಗ ಏನು ಕೋಳಿಗಳಿಂದ ಹಕ್ಕಿ ಜ್ವರ ದೃಢವಾಗಿದೆ ಅಂತ ಕನ್ಫರ್ಮ್ ಆದ ತದನಂತರ ಏನು ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆಯು ಸಹ ಅಲ್ಲಿ ಏನು ವರದನಾಯಕನಹಳ್ಳಿ ಬೀಡು ಬಿಡದೆ ಮನೆಯಲ್ಲಿ ಸ್ವಲ್ಪ ಟೆಸ್ಟ್ ಮಾಡಿ ಮತ್ತೆ ಅಲ್ಲಿ ಸ್ವಲ್ಪ ಔಷಧಿಯನ್ನು ಸಿಂಪಡಣೆ ಮಾಡಿ ಹಕ್ಕಿ ಜ್ವರನು ಅಲ್ಲೇ ತಟಸ್ಥವಾಗಿ ಮಾಡಬೇಕಂತೇಳಿ ಜಿಲ್ಲಾಡಳಿತ ಕಾರ್ಯಕ್ರಮವನ್ನು ಕೈಗೊಳ್ಳಿರುವಂತದ್ದು. ಆದರೆ ಏನು ಈ ಸುಮಾರು 400-500 ವರದನಾಯಕನಹಳ್ಳಿ ಕೋಳಿಗಳಿರುವಂತ ಸಿಚುವೇಶನ್ ಅಲ್ಲಿ ಕೋಳಿಗಳ ಹಕ್ಕಿ ಜ್ವರ ದೃಢಪಟ್ಟ ಹಿನ್ನೆಲೆಯಲ್ಲಿ ನಿನ್ನೆ ಏನು ಮಿಕ್ಕಂತ ಕೋಳಿಗಳನ್ನು ಸಾಮೂಹಿಕವಾಗಿ 400ಕ್ಕೂ ಹೆಚ್ಚು ಕೋಳಿಗಳನ್ನು ಏನು ಸಾಮೂಹಿಕವಾಗಿ ಹತ್ಯೆ ಮಾಮೂಲಿ ಮಾಡಿರುವಂತದ್ದು. ಮತ್ತೆ ಸಾಮೂಹಿಕವಾಗಿ ಹತ್ಯೆ ಮಾಡಿದ ತದನಂತರ ಏನು ಇಡೀ ರಾತ್ರಿ ಎಲ್ಲ ಕಾರ್ಯಾಚರಣೆ ಮಾಡಿ ಉಳಿದಂತ ಕೋಳಿಗಳನ್ನು ಸಹ 40-50 ಕೋಳಿಗಳು ಸಹ ಅದನ್ನು ಕಾರ್ಯಾಚರಣೆ ಮಾಡಿ ಸಂಪೂರ್ಣವಾಗಿ ಸ್ವಲ್ಪ ಮಾಡಿರುವಂತದ್ದು. ಮತ್ತೆ ಅಲ್ಲಿ ನೋಡೋದಾದ್ರೆ ಏನು ಈ ಆಂಧ್ರ ಮತ್ತು ತೆಲಂಗಾಣದ ಹಕ್ಕಿ ಜ್ವರದ ಹಿನ್ನೆಲೆ ಎಫೆಕ್ಟ್ ಯಾವ ತರ ಇತ್ತು ಅಂದ್ರೆ ಈಗ ಚಿಕ್ಕಬಳ್ಳಾಪುರದಲ್ಲೂ ಸಹ ಒಂದಷ್ಟು ಅದೇ ಎಫೆಕ್ಟ್ ಆಗಬಾರ್ದಂತೇಳಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಅಂದ್ರೆ ಜಿಲ್ಲಾಧಿಕಾರಿ PN ರವೀಂದರ್ ಅವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿರುವಂತದ್ದು. ಆದ್ರೆ ಪ್ರಮುಖವಾಗಿ ಇಲ್ಲಿ ನಾವು ನೋಡೋದಾದ್ರೆ ಏನು ವರದಹಳ್ಳಿ ಗ್ರಾಮದಲ್ಲಿ ಈ ಕೋಳಿಗಳಿಂದ ಹಕ್ಕಿ ಜ್ವರ ಬಂದ ದೃಢ ಸಂಕಲ್ಪವನ್ನು ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿಂದ ಯಾವುದೇ ತರ ಕೋಳಿಗಳು ತರದ ಹಾಗೆ ಮತ್ತೆ ಬೇರೆ ಕಡೆಯಿಂದ ಕೋಳಿಗಳು ಊರಿಗೆ ಬರದ ಹಾಗೆ 4 ತರಹ ಚೆಕ್ ಪೋಸ್ಟ್ಗಳನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಪ್ರತಿಯೊಂದು ಗಾಡಿಯಲ್ಲೂ ಸಹ ಆ ಚೆಕ್ ಪೋಸ್ಟ್ ತದನಂತರ ನಿಲ್ಲಿಸಿ ಊರಿಗೆ ಒಂದಷ್ಟು ಹಕ್ಕಿ ಜ್ವರನ್ನು ಕಡಿತ ಮಾಡಬೇಕು ಅಂತೇಳಿ ಬಹಳಷ್ಟು ಆರೋಗ್ಯ ಇಲಾಖೆಯು ಮತ್ತೆ ಆ ಪಶು ಸಂಗೋಪನಾ ಇಲಾಖೆಯನ್ನು ಬಹಳಷ್ಟು ಪ್ರಯತ್ನ ಪಟ್ಟಿರುವಂತದ್ದು. ಆದ್ರೆ ಪ್ರಮುಖವಾಗಿ ಏನು ನಿನ್ನೆ ಸಹ ಗ್ರಾಮಗಳಲ್ಲಿ ಬೆಳೆಸಿರುವಂತ ಕೋಳಿಗಳನ್ನು ಸಾಮೂಹಿಕವಾಗಿ ಹತ್ಯೆ ಮಾಡುವಂತ ಹಿನ್ನೆಲೆಯಲ್ಲಿ ಏನು ಗ್ರಾಮಸ್ಥರು ಪಶುಸಂಗೋಪನಾ ಮತ್ತೆ ಜಿಲ್ಲಾಡಳಿತ ಮೇಲೆ ಸ್ವಲ್ಪ ಆಪೇಕ್ಷೆಯನ್ನು ವ್ಯಕ್ತಪಟ್ಟಿರುವಂತದ್ದು. ಇಲ್ಲರೆ ನಮಗೆ ಏನಾದ್ರು ಸ್ವಲ್ಪ ಕೋಳಿಗಳ ತಕ್ಕಂಗೆ ಏನಾದ್ರು ನಮಗೆ ಅಮೌಂಟ್ ಅನ್ನು ಕೊಡಿ, ಇಲ್ಲಾಂದ್ರೆ ನಮಗೆ ಮಾಡಿದ್ದೇವೆ ಅಂತೇಳಿ ಜಿಲ್ಲಾಡಳಿತಕ್ಕೆ ಅವರು ಗ್ರಾಮಸ್ಥರು ಮನವಿಯನ್ನು ಮಾಡಿರುವಂತದ್ದು. ಆದ್ರೆ ಪ್ರಮುಖವಾಗಿ ಏನು ಹಕ್ಕಿ ಜ್ವರ ಇದರಿಂದ ಕೋಳಿಗಳಿಂದ ಬರುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಗ್ರಾಮದ ಎಲ್ಲ ಕೋಳಿಗಳನ್ನು ಸಾಮೂಹಿಕ ಹತ್ಯೆ ಮಾಡಿ ಅಲ್ಲಿನ ತಟಸ್ಥವಾಗಿ ಯಾವುದೇ ಊರಿಗೆ ಹಬ್ಬದಂತೆ ಹಕ್ಕಿ ಜ್ವರ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂತದ್ದು.
ಶ್ರೀನಿವಾಸ್, ಹಾಗೆ ಈಗ ಪಕ್ಕದ ರಾಜ್ಯದಿಂದ ಬರ್ತಕ್ಕಂತ ಕೋಳಿಗಳನ್ನ ನಿರ್ಬಂಧ ಹಾಕ್ಲಿಕ್ಕೆ ಯಾವೆಲ್ಲ ಕ್ರಮ ಕೈಗೊಂಡಿದ್ದಾರೆ, ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ನಿಷೇಧ ಹೇರಿದ್ದಾರಾ? ಹಾಗೆ ನಮ್ಮ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಏನು 55 ಕಿಲೋಮೀಟರ್ ದೂರ ಅಷ್ಟೇ ಇರೋದು. ಈಗ ಬೆಂಗಳೂರಿನಲ್ಲಿ ಈಗಷ್ಟೇ ಮಾರ್ತಾ ಇದ್ದಾರೆ, ಚಿಕನ್ ಆಗಿರ್ಬೋದು, ಮೊಟ್ಟೆಗಳನ್ನಾಗಿರ್ಬೋದು ಇಲ್ಲಿ ಮಾರ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಇದಕ್ಕೆ ಯಾವುದೇ ನಿರ್ಬಂಧ ಕೂಡ ಹೇರಿಲ್ಲ. ಆದ್ರೆ ಪಕ್ಕದ ರಾಜ್ಯದಲ್ಲಿ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆ ಕೂಡ ಇದಕ್ಕೆ ಗಮನ ಹರಿಸಿದ್ದಾರಾ, ಏನ್ ಕಥೆ ಅಂತ? ಈಗ ಆಮದು ರಫ್ತಿಗೆ ಸಂಬಂಧಪಟ್ಟಂತೆ ನಿರ್ಬಂಧ ಹೇರಿದ್ದಾರಾ ಏನಂತ? ಹೌದು, ಏನು ನಾವು ಈ ವರದನಾಯಕನಹಳ್ಳಿಯಲ್ಲಿ ಅಕ್ಕಿ ಜ್ವರದ ಬಂಧನ ಒಂದು ಹಿನ್ನೆಲೆಯಲ್ಲಿ ತಕ್ಷಣವೇ ಜಿಲ್ಲಾಧಿಕಾರಿಗಳ ಒಂದು ಸುದ್ದಿಗೋಷ್ಠಿಯ ಮುಖಾಂತರ ಆರೋಗ್ಯ ಇಲಾಖೆಗೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿರುವಂತದ್ದು. ಆದ್ರೆ ಏನು ಬೆಂಗಳೂರಿಗೆ ಕೂಗಳ್ತಿರುವಂತ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈ ತರ ಅಕ್ಕಿ ಜ್ವರ ಬಂದಿರುವುದು ಒಂದು ಸ್ವಲ್ಪ ದೃಢವಾಗಿದೆ. ಆದ್ರಿಂದ ಏನು ಈ ಕೋಳಿಗಳ ತರುವುದಾಗ್ಲಿ ಮಾರುವುದಾಗ್ಲಿ ಮತ್ತೆ ಬೇರೆ ರಾಜ್ಯಗಳಿಂದ ಬರುವುದನ್ನು ಕೆಲವೊಂದು ಕಟ್ಟುನಿಟ್ಟಿನ ಕ್ರಮವನ್ನು ಆದೇಶದ ಮೇರೆಗೆ ಜಿಲ್ಲಾಧಿಕಾರಿಗಳು ಒಂದು ರವಾನೆ ಮಾಡಿರುವಂತದ್ದು. ಆದ್ರೆ ಯಾವುದೇ ರೀತಿಯಲ್ಲಿ ಏನು ಈ ಅಕ್ಕಿ ಜ್ವರವನ್ನು ವರದನಾಯಕನಹಳ್ಳಿಯಲ್ಲಿ ಸಂಪೂರ್ಣವಾಗಿ ಸ್ಥಗಿತ ಮಾಡಬೇಕು, ಯಾವುದೇ ತರ ಬೇರೆ ತರ ಹಬ್ಬಬಾರದು ಅಂತೇಳಿ ಪ್ರತಿನಿತ್ಯವೂ ಸತತವಾಗಿ 3 ದಿನಗಳಿಂದ ಏನು ಆ ಪುಟ್ಟ ಹಳ್ಳಿ ಅಂದ್ರೆ 40 ಮನೆಗಳಿರುವ ಹಳ್ಳಿಯಲ್ಲಿ ಪ್ರತಿಯೊಂದು ಮನೆಗೂ ಟೆಸ್ಟ್ ಇರುವಂತದ್ದು. ಮತ್ತೆ ಅಲ್ಲಿ ಏನು ಮನುಷ್ಯರಿಗೆ ಏನಾದ್ರು ಈ ತರ ಅಕ್ಕಿ ಜ್ವರ ಎಫೆಕ್ಟ್ ಆಗಿದೆಯಾ ಇಲ್ವಾ, ಏನಾದ್ರು ಅಕ್ಕಿಗಳಿಗೆ ಮತ್ತೆ ಬೇರೆ ಪ್ರಾಣಿಗಳಿಗೆ ಆಗಿದೆ ಅಂತೇಳಿ ಒಂದು ಸಂಶೋಧನೆ ನಡೆಸುವಂತದ್ದು. ಆದ್ರೆ ಪ್ರಮುಖವಾಗಿ ಏನು 3 ಮನೆಗಳಲ್ಲಿ ಆ ಇದು ಕೋಳಿಗಳ ಸತ್ತ ಒಂದು ಹಿನ್ನೆಲೆಯಲ್ಲಿ ಆ 3 ಮನೆಗಳಿಗೆ ಸಂಪೂರ್ಣವಾಗಿ ಒಂದ್ ಸ್ವಲ್ಪ ಕ್ವಾರಂಟೈನ್ ತರ ಮಾಡಿ ಆ ಮನೆಗಳವರು ಯಾರು ಹೋಗದಂತೆ, ಯಾರು ಅವ್ರನ್ನ ಭೇಟಿ ಮಾಡದಂತೆ ಒಂದ್ ಸ್ವಲ್ಪ ಔಷಧಿ ಸಿಂಪಡಣೆ ಮಾಡಿ ಒಂದ್ ಸ್ವಲ್ಪ ಜಿಲ್ಲಾಧಿಕಾರಿ PN ರವೀಂದ್ರ ಅವರು ಸ್ವಲ್ಪ ಕಟ್ಟುನಿಟ್ಟಿನ ಒಂದು ಕ್ರಮ ಕೈಗೊಳ್ತಾರೆ. ಆದ್ರೆ ಏನು ಈ DHO ಮಹೇಶ್ ಅವರು, ಜಿಲ್ಲಾ ಶಸ್ತ್ರಚಿಕಿತ್ಸಕರು ಅವರು ಸಹ ಏನು ಅಲ್ಲಿಗೆ ಸ್ಥಳಕ್ಕೆ ಭೇಟಿ ನೀಡಿ ಸೊ ಸಂಪೂರ್ಣವಾಗಿ ಮನೆಗೂ ಮತ್ತೆ ಬೀದಿಗಳಿಗೆ ಮತ್ತೆ ಚರಂಡಿ ಮತ್ತೆ ಎಲ್ಲೆಲ್ಲಿ ಏನು ಕ್ಲೀನೆಸ್ ನಂತಹ ಮಾಡಿ ಆ ಅಕ್ಕಿ ಜ್ವರವನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಬೇಕಂತೇಳಿ ಬಹಳಷ್ಟು ಒಂದು ಪೈಪೋಟಿ ಬಿದ್ದಿರುವಂತದ್ದು. ಆಗ ಆ ಒಂದು ಕಾರಣಕ್ಕೆ ಏನು ಸಂಪೂರ್ಣವಾಗಿ ವರದನಾಯಕನಹಳ್ಳಿ ಇರುವಂತಹ ಕೋಳಿಗಳನ್ನು ಸಂಪೂರ್ಣವಾಗಿ ಸಾಮೂಹಿಕ ಹತ್ಯೆ ಮಾಡಲಾಗಿದೆ ಅಂತೇಳಿ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ.